ಫ್ರೆಂಡ್ಸ್, ಗೀತಾ ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಜ್ಜಿಗೆ ಟೊಮೆಟೊ ಸಂಡಿಗೆ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಟೇಸ್ಟಾಗಿ ಹುಳ್ಳುಳ್ಳಿಗೆ ಉಪ್ಪುಪ್ಪಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿರ್ತೀವಿ, ಆದರೆ ಇದು ಮಜ್ಜಿಗೆ ಟೊಮೆಟೊ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಊಟದಲ್ಲಿ ಮೊಸರನ್ನಕ್ಕೆ ಸೈಡ್ ಡಿಶ್ ಆಗಿ ಈ ಟೊಮೆಟೊ ಸಂಡಿಗೆ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡ್ಬೋದು. ಈಗ ತಡ ಮಾಡದೆ ಬೇಗ ವಿಡಿಯೋ ನೋಡ್ಕೊಂಬಂದ್ಬಿಡೋಣವಾ? ಈ ಮಜ್ಜಿಗೆ ಟೊಮೆಟೊಗೆ ನಾನು ಈ ಥರ ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ. ನಾನು ಪೂರ್ತಿಯಾಗಿ ಇದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಂಡು ಡ್ರೈ ಮಾಡಿಕೊಂಡು ತೊಗೊಂಡಿದ್ದೀನಿ. 1 kg ಟೊಮೆಟೊ ಹಣ್ಣನ್ನು ಈ ಥರ ಮೆಜರ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊತಿದ್ದೀನಿ. ಈಗ ಇದಕ್ಕೆ ಮೊಸರು ಎಷ್ಟು ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ಇದು ಪೂರ್ತಿಯಾಗಿ ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಈ ಮೊಸರಿಗೆ 125 ಗ್ರಾಮಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ, ಕಲ್ಲುಪ್ಪು. ಇಲ್ಲ ಅಂದರೆ ಒಂದು 1/4 ಗ್ಲಾಸ್ ಅಷ್ಟು ಅಂತ ಅನ್ಕೋಬೋದು. ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತಿದ್ದೀನಿ. ಈ ಮಜ್ಜಿಗೆ, ಉಪ್ಪು, ಜೀರಿಗೆ ಪುಡಿ ಎಲ್ಲ ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಮಜ್ಜಿಗೆ ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಒಡಕ್ಲು ಇರಬಾರ್ದು ಇದರಲ್ಲಿ, ಆ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ಥರ ಮಜ್ಜಿಗೆ ಕಡೆಯ ಕೋಲಿದ್ರೆ ಅದರಿಂದ ಮಾಡ್ಕೋಬೋದು, ಇಲ್ಲ ಅಂದರೆ ಬ್ಲೆಂಡರಿಂದ ಮಾಡ್ಕೋಬೋದು, ಇಲ್ಲ ಅಂದರೆ ಒಂದ್ಸರಿ ಮಿಕ್ಸಿಲಿ ರನ್ ಮಾಡ್ಕೊಂಡಾದ್ರೂ ತೊಗೋಬೋದು. ಇದರಲ್ಲಿ ಹಾಕಿರೋ ಉಪ್ಪೆಲ್ಲ ಚೆನ್ನಾಗಿ ಕರಗೋವರೆಗೂ ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ಉಪ್ಪು ಎಲ್ಲ ಕರಗೋಯ್ತು. ಹಾಗೆ ಜೀರಿಗೆ ಪುಡಿನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ. ಈ ಥರ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಇದಕ್ಕೆ ಆ ಪಾತ್ರೆ ತೊಳೆದಿರೋ ನೀರು ಮಾತ್ರ ಹಾಕ್ಕೊತಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಇಡಿಸಲ್ಲ, 1 ಗ್ಲಾಸಷ್ಟು ನೀರು ಮಾತ್ರ ಹಾಕ್ಕೊಂಡಿರೋದು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆನ ಈ ಥರ ಪ್ರಿಪೇರ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ನಾವು ತೊಗೊಂಡಿರೋ 1 kg ಟೊಮೆಟೊ ಕಾಯಿ ಇದೆ ಅಲ್ವಾ? ಈಗ ಈ ಕಾಯಿಗಳನ್ನ ಕಟ್ ಮಾಡ್ಕೊಂಡು ತೊಗೋಬೇಕು. ಇದನ್ನು ಜಾಸ್ತಿ ಸಣ್ಣಗೆ ಮಾಡ್ಕೋಬಾರ್ದು. ಈ ಥರ 1ರಲ್ಲಿ 4 ಪೀಸಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಎಲ್ಲ ಟೊಮೆಟೊಸ್ನ ಇದೇ ಥರ ಕಟ್ ಮಾಡಿ ತೊಗೋಬೇಕು. ನಮಗೆ ಇವಾಗೇ ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ಆದರೆ ಬಿಸಿಲಲ್ಲಿ ಹಾಕಿ ಒಣಗಿಸಿದ ತಕ್ಷಣ ಇದು ತುಂಬ ಚಿಕ್ಕವಾಗೋಗುತ್ತೆ. ಹಾಗಾಗಿ ನಾವು ಇವಾಗಲೇ ಸ್ವಲ್ಪ ದೊಡ್ಡ ಪೀಸಸ್ನ ಈ ಥರ ಮಾಡ್ಕೊಂಡು ಹಾಕೋಬೇಕು. ನೋಡಿ, ಎಲ್ಲ ಟೊಮೆಟೊಸ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಮಜ್ಜಿಗೆಯಲ್ಲಿ 24 ಅವರ್ಸ್ವರೆಗೂ ಇದು ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಇದು 24 ಅವರ್ಸ್ ನೆಂದರೆ ಉಪ್ಪೆಲ್ಲ ಹೀರ್ಕೊಂಬಿಟ್ಟು ಟೊಮೆಟೊ ತುಂಬ ಟೇಸ್ಟಿಯಾಗುತ್ತೆ. ನೋಡಿ, ನೆಕ್ಸ್ಟ್ ಡೇ ಬೆಳಿಗ್ಗೆ ಈ ಥರ ಚೆನ್ನಾಗಿ ನೆಂದಿದೆ. ನೋಡಿ, ಈ ಟೊಮೆಟೊಸ್ ಎಲ್ಲ ಉಪ್ಪನ್ನೆಲ್ಲ ಹೀರ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು ಕ್ಲಾತ್ ಮೇಲೆ ತೊಗೊತಿದ್ದೀನಿ. ಈ ಟೊಮೆಟೊಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಕ್ವೀಸ್ ಮಾಡಿ ತೊಗೋಬೇಕು. ಈ ಟೊಮೆಟೊ ಅಲ್ಲಿನೇ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಸ್ಕ್ವೀಸ್ ಮಾಡಿ ತೊಗೋಬೇಕು. ಇದರಲ್ಲಿ ಮಜ್ಜಿಗೆ ಸ್ವಲ್ಪನೂ ಉಳಿಲಾರ್ದಂಗೆ ಸ್ಕ್ವೀಸ್ ಮಾಡಿ ತೊಗೋಬೇಕು. ಇದರಲ್ಲಿ ಏನಾದರೂ ಮಜ್ಜಿಗೆ ಅಥವಾ ಸ್ವಲ್ಪ ನೀರಿನ ಅಂಶ ಉಳಿತು ಅಂತಂದರೆ, ಸರಿಯಾಗಿ ಬಿಸಿಲಿಲ್ಲ ಅಂತಂದರೆ ಈ ಟೊಮೆಟೊಸು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬಿಸಿಲಿರೋವಾಗೆ ಈ ಥರ ಸ್ಕ್ವೀಸ್ ಮಾಡಿ ಹಾಕೋಬೇಕು. ಇದರಲ್ಲಿ ಸ್ವಲ್ಪನೂ ತೇವಾಂಶ ಇಲ್ದಂಗೆ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ನೋಡಿ, ನನಗೆ ಇಷ್ಟು ಮಜ್ಜಿಗೆ ಹೀಗೆ ಉಳಿದಿದೆ. ಇದನ್ನು ಹೀಗೆ ಕ್ಲೋಸ್ ಮಾಡಿ ಇಟ್ಕೋಬೇಕು. ಇದು ಮತ್ತೆ ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡ್ಕೋಬೋದು. ಈಗ ಈ ಟೊಮೆಟೊಸ್ನೆಲ್ಲ ಚೆನ್ನಾಗಿ ಅಗಲವಾಗಿ ಹಾಕ್ಕೊಂಡು ಇದನ್ನು ಬಿಸಿಲಲ್ಲಿ ಒಣಗೋಕೆ ಇಟ್ಕೋಬೇಕು. ಇದು 1 ದಿನ ಪೂರ್ತಿ ಬಿಸಿಲಲ್ಲಿ ಒಣಗೋಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಬೆಳಗ್ಗೆ ಬಿಸಿಲಲ್ಲಿ ಇಟ್ಕೊಂಡಿದ್ದೆ, ಈವ್ನಿಂಗ್ ಟೈಮ್ಸ್ಗೆ ಇಷ್ಟು ಸ್ವಲ್ಪ ತೆಳ್ಳಗಾಗೋಗಿದೆ. ಎಲ್ಲ ಚೆನ್ನಾಗಿ ಈ ಥರ ಮುದ್ರಕೊಂಡಿದೆ. ಬಿಸಿಲಿಗೆ ಸ್ವಲ್ಪ ಡ್ರೈ ಆಗಿದೆ ಸ್ವಲ್ಪ. ನೋಡಿ, ಈ ಥರ ಡ್ರೈ ಆದಮೇಲೆ ಇವಾಗ ನಾವು ಸ್ವಲ್ಪ ಉಳಿದಿರೋ ಮಜ್ಜಿಗೆ ಇತ್ತಲ್ವ, ಅದರಲ್ಲಿ ಮತ್ತೊಂದು ಸರಿ ನೆನೆಸ್ಕೋಬೇಕು. ಈ ಎಲ್ಲ ಟೊಮೆಟೊಸ್ನು ಅದೇ ಮಜ್ಜಿಗೆಯಲ್ಲಿ ನೆನೆಸ್ಕೋಬೇಕು. ಸೇಮ್ ನಾವು ಹಾಕೊಳ್ಳೋ ಮಜ್ಜಿಗೆ ಮೆಣಸಿನ್ಕಾಯಿ ಥರನೇ ಈ ಟೊಮೆಟೊ ಕಾಯಿನೂ ಹಾಕ್ಕೋಬೇಕು. ಇದನ್ನೆಲ್ಲದು ಮತ್ತು ಈವ್ನಿಂಗ್ ನಾನು ಈ ಥರ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ರಾತ್ರಿ ಪೂರ್ತಿ ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಈ ಥರ ಟೊಮೆಟೊಸ್ ಎಲ್ಲ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಒಂದು ರಾತ್ರಿ ಪೂರ್ತಿ ಇದನ್ನು ನೆನೆಯೋಕೆ ಬಿಡಬೇಕು. ಇದೇ ಥರ ನಾವು 3ರಿಂದ 4 ದಿನದವರೆಗೂ ಇದು ಚೆನ್ನಾಗಿ ರಿಪೀಟ್ ಮಾಡ್ತಾ ಹೋಗಬೇಕು. ನೋಡಿ, ನೆಕ್ಸ್ಟ್ ಡೇ ಬೆಳಗ್ಗೆಗೆ ಇವು ಮತ್ತೆ ಸ್ವಲ್ಪ ಉಪ್ಕೊಂಡಂಗೆ ಆಗಿದೆ. ನೋಡಿದ್ರಾ? ಈ ಥರ ಚೆನ್ನಾಗಿ ಹೀರ್ಕೊತಾ ಇರಬೇಕು. ಹಾಗೆ ಅದನ್ನು ಡ್ರೈ ಮಾಡ್ಕೊತಾ ಇರಬೇಕು. ಈಗ ಇದನ್ನು ಮತ್ತಷ್ಟು ಸ್ಕ್ವೀಸ್ ಮಾಡಿಕೊಂಡು
ಮತ್ತೆ ಬಿಸಿಲಿಗೆ ಹಾಕ್ಕೋಬೇಕು. ಈ ಥರ ಸ್ವಲ್ಪ ಅಗಲವಾಗಿ ಹಾಕ್ಕೊಂಡು ಬಿಸಿಲಿಗೆ ಹಾಕ್ಕೋಬೇಕು. ನಾವು ಈ ಟೊಮ್ಯಾಟೋಸ್ ನೆನೆಸಿದಾಗೆಲ್ಲ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡಿನೇ ಹಾಕ್ಕೋಬೇಕು. ಇದರಲ್ಲಿ ಮಜ್ಜಿಗೆ ಉಳಿಬಾರ್ದು. ನೋಡಿ ಮತ್ತೆ ನನಗೆ ಇಷ್ಟು ಮಜ್ಜಿಗೆ ಉಳಿದಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೋಬೇಕು. ಈ ಟೊಮ್ಯಾಟೋಸ್ ಎಲ್ಲ ಬಿಸಿಲಲ್ಲಿ ಹಾಕ್ಕೊಂಡು ಇದನ್ನು ನಾವು ಪೂರ್ತಿಯಾಗಿ 3ರಿಂದ 4 ದಿನದವರೆಗೂ ರಿಪೀಟ್ ಮಾಡ್ಕೋಬೇಕು. ನೋಡಿ 4ನೇ ದಿನಕ್ಕೆ ತೋರಿಸ್ತಿದ್ದೀನಿ. 4ನೇ ದಿನ ಈವ್ನಿಂಗ್ ಟೈಮ್ಸ್ ನಾನು ಇದನ್ನು ಬಿಸಿಲಿಂದ ತೊಗೊಂಡು ಬಂದಿರೋದು. ಇದು ಪೂರ್ತಿಯಾಗಿ ಚೆನ್ನಾಗಿ ಮಜ್ಜಿಗೆ ಎಲ್ಲ ಖಾಲಿ ಆಗೋವರೆಗೂ ಮಾಡಿರೋದು. ನೋಡಿ ಇವಾಗ ಮಜ್ಜಿಗೆ ಉಳಿದಿಲ್ಲ. ಈ ಥರ ಸ್ವಲ್ಪ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡು ಈ ಥರ ಶ್ರಿಂಕ್ ಆಗಿರುತ್ತೆ. ಈಗ ಈ ಟೊಮ್ಯಾಟೋಸ್ನ ಒಂದು ಪ್ಲೇಟಲ್ಲಿ ತೊಗೊಂಡು ಇದನ್ನು ನೆಕ್ಸ್ಟ್ ಇನ್ನೊಂದು ದಿನನೂ ಡ್ರೈ ಮಾಡ್ಲಿಕ್ಕೆ ಇಟ್ಕೊತಿದ್ದೀನಿ. ಈ ಟೊಮ್ಯಾಟೋಸ್ ಎಲ್ಲ ಉಪ್ಕೊಳ್ದಂಗೆ ಶ್ರಿಂಕ್ ಆಗೋವರೆಗೂ ನಾವು ಮಜ್ಜಿಗೆಯಲ್ಲಿ ಹಾಕಿ ಬಿಸಿಲಲ್ಲಿ ಹಾಕಿ ಮಾಡ್ಕೊತಾ ಇರಬೇಕು. ನೋಡಿ ಈಗ ಈ ಪ್ಲೇಟಲ್ಲಿ ತೊಗೊಂಡಿರೋದನ್ನ ಇದನ್ನು ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಒಂದಿನ ಪೂರ್ತಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಒಂದಿನ ಪೂರ್ತಿ ಬಿಸಿಲಲ್ಲಿ ಇಟ್ಕೊಂಡ್ಮೇಲೆ ಕಂಪ್ಲೀಟಾಗಿ ಡ್ರೈ ಆಗೋಗಿದೆ. ಇದು ಎಷ್ಟರವರೆಗೂ ಡ್ರೈ ಆಗಬೇಕು ಅಂದರೆ ತುಂಬ ಗಟ್ಟಿ ಆಗಬೇಕು. ನಾವು ಏನಾದರೂ ಒಂದು ತೊಗೊಂಡು ಪುಡಿ ಮಾಡಿದರೆ ಪುಡಿ ಆಗಬೇಕು. ಪ್ರೆಸ್ ಮಾಡಿದಾಗೆ ಬೆಂಡ್ ಆಗಬಾರ್ದು. ಬೆಂಡ್ ಆದರೆ ಇನ್ನೂ ಒಂದಿನ ಬಿಸಿಲಲ್ಲಿ ಇಟ್ಕೋಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಇದು ಪುಡಿ ಆಗಬೇಕು. ಈ ಥರ ಆದರೆ ಇದು ಕಂಪ್ಲೀಟಾಗಿ ಡ್ರೈ ಆಗಿ ರೆಡಿ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ಈ ಸಂಡಿಗೆನ ಯಾವ ಥರ ಡೀಪ್ ಫ್ರೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ಈ ಟೊಮೆಟೊನ ಹಾಕ್ಕೊಂಡು ನೋಡಿ ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿದರೆ ಟೊಮೆಟೊನೂ ಹಾಕಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಉಬ್ಕೊತಾ ಬಂದಿದೆ. ನೋಡಿದ್ರೆ ನಾವು ಫಸ್ಟ್ ಕಟ್ ಮಾಡ್ಕೊಂಡಾಗ ಯಾವ ಸೈಜಲ್ಲಿತ್ತೋ ಈ ಸಂಡಿಗೆನೂ ಅದೇ ಸೈಜಲ್ಲಿನೇ ರೆಡಿ ಆಗೋಯ್ತು. ಪೂರ್ತಿಯಾಗಿ ಒಣಗಿದ ಮೇಲೆ ಚಿಕ್ಕದಾಗುತ್ತೆ. ಹಾಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ತುಂಬ ದೊಡ್ಡದಾಗಿ ಸಂಡಿಗೆ ರೆಡಿ ಆಗುತ್ತೆ. ಈ ಮಜ್ಜಿಗೆ ಟೊಮೆಟೊ ಸಂಡಿಗೆನ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು. ತುಂಬ ಬೇಗನೆ ಫ್ರೈ ಆಗೋಗುತ್ತೆ. ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಹೀಗೆ ತೆಗೆದುಬಿಡಬೇಕು. ಆವಾಗಲೇ ಇದು ಕರೆಕ್ಟಾಗಿ ರೆಡಿ ಆಗುತ್ತೆ. ಇಲ್ಲಾಂದರೆ ತುಂಬ ಬೇಗನೆ ಸುದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ತುಂಬ ಕ್ರಿಸ್ಪಿ ಆಗುತ್ತೆ. ತಿನ್ನಬೇಕಾದ್ರೆ ಹುಳ್ಳುಳ್ಳಿಗೆ ಉಪ್ಪುಪ್ಪಾಗಿ ಬಾಯಲ್ಲಿ ತಗಲ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಮಜ್ಜಿಗೆ ಮೆಣಸಿನ್ಕಾಯಿಗಿನ್ನ ಈ ಮಜ್ಜಿಗೆ ಟೊಮ್ಯಾಟೊ ಸಂಡಿಗೆ ಟೇಸ್ಟಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕಾದರೆ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಪುಡಿ ಪುಡಿನೇ ಆಗೋಗುತ್ತೆ. ಅಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ. ನೋಡಿದ್ರಾ? ತುಂಬ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಈ ಮಜ್ಜಿಗೆ ಟೊಮ್ಯಾಟೊ ಸಂಡಿಗೆ ನೀವು ಖಂಡಿತ ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಯಾವ ವಿಡಿಯೋನೂ ಮಿಸ್ ಮಾಡ್ಕೊಳ್ದೆ ನೀವು ವಾಚ್ ಮಾಡ್ಬೋದು. ನಾವು ಈಗ ಹೊಸದಾಗಿ ಸ್ವಾಹ ಹೋಮ್ ಫುಡ್ಸ್ ಅಂತ ಒಂದು ಹೋಮ್ ಫುಡ್ಸ್ ಪ್ರಾಡಕ್ಟ್ಸ್ನೆಲ್ಲ ಸೇಲ್ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಏನಾದರೂ ಐಟಮ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ. ದಯವಿಟ್ಟು ಒಂದ್ಸರಿ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.